ನಮಸ್ಕಾರ. ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಾಸು. ಈಗ ಹೆಡ್ಲೈನ್ಸ್. ಜಿಲ್ಲಾದ್ಯಂತ ವಿಜೃಂಭಣೆಯಿಂದ ನಡೆದ ಕನಕದಾಸ ಜಯಂತಿ ಆಚರಣೆ. ದಾಸಶ್ರೇಷ್ಠ ಶ್ರೀ ಕನಕದಾಸರ ಬರವಣಿಗೆ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದೆ. ಇವರು ನಮ್ಮ ರಾಜ್ಯದಲ್ಲಿ ಹುಟ್ಟಿರುವುದು ನಮ್ಮೆಲ್ಲರ ಹೆಮ್ಮೆ. ಡಿಸಿ ಲತಾ ಕುಮಾರಿ ಹೇಳಿಕೆ. ನವೆಂಬರ್ 9ರಂದು ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ಭವನದಲ್ಲಿ ಚುನಾವಣೆ. ಗೌಪ್ಯ ಮತದಾನದ ಪಾವಿತ್ರ್ಯ ಕಾಪಾಡಲು ಚುನಾವಣಾ ಅಧಿಕಾರಿಗಳ ಭರವಸೆ. ಸ್ಕೌಟ್ಸ್ ಅಂಡ್ ಗೈಡ್ಸ್ ಇತರ ಇಲಾಖೆಗಳು ಹಾಗೂ ಪೊಲೀಸರ ಸಹಕಾರದೊಂದಿಗೆ ಶಾಂತಿಯುತ ಚುನಾವಣೆಗೆ ಯೋಜನೆ ಸಿದ್ಧ. ಸಕಲೇಶಪುರ ಪುರಸಭಾ ಸದಸ್ಯರ ಅಧಿಕಾರಾವಧಿ ಮುಕ್ತಾಯ ಹಿನ್ನೆಲೆ ನಗರದಲ್ಲಿ ವಿವಿಧ ಸಂಘಟನೆಗಳಿಂದ ಸಂಭ್ರಮಾಚರಣೆ. ಅಧಿಕಾರಾವಧಿ ಮುಕ್ತಾಯದ ನಂತರ ಹೊಸ ರಾಜಕೀಯ ಚಟುವಟಿಕೆಗಳಿಗೆ ಸಕಲೇಶಪುರದಲ್ಲಿ ವೇದಿಕೆ ಸಿದ್ಧ. ಹಾಸನದ ಎಂಜಿ ರಸ್ತೆಯ ಬಿಜಿಎಸ್ ಕಾಲೇಜು ಮುಂಭಾಗದಲ್ಲಿ ಹೊಸ ಆಟೋ ನಿಲ್ದಾಣ ನಿರ್ಮಾಣ. ಶಾಸಕ ಸ್ವರೂಪ್ ಪ್ರಕಾಶ್ ರಿಂದ ಹೊಸ ಆಟೋ ನಿಲ್ದಾಣ ಉದ್ಘಾಟನೆ. ಆಟೋ ಚಾಲಕರ ಬಹುಕಾಲದ ಬೇಡಿಕೆಯನ್ನ ಈಡೇರಿಸುವ ಮಹತ್ವದ ಹೆಜ್ಜೆ. ದಾಸಶ್ರೇಷ್ಠ ಶ್ರೀ ಕನಕದಾಸರ ಬರವಣಿಗೆ ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದೆ ಎಂದು ಡಿಸಿ ಲತಾ ಕುಮಾರಿ ಅವರು ಹೇಳಿದ್ದಾರೆ. ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಇಂದು ನಡೆದ ದಾಸಶ್ರೇಷ್ಠ ಶ್ರೀ ಕನಕದಾಸರ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕನಕದಾಸರು ದಾಸಶ್ರೇಷ್ಠರು. ತಮ್ಮ ಇಡೀ ಜೀವನವನ್ನ ಸಮಾಜದ ಸೇವೆಗೆ ಮುಡಿಪಾಗಿ ಇಟ್ಟವರು. ಮನುಷ್ಯನ ಬದುಕಿಗೆ ಕನಕದಾಸರು ಹೇಳಿರುವ ಸಾಲುಗಳು ಸ್ಫೂರ್ತಿದಾಯಕ. ಅವರ ತತ್ವ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಆದಿತ್ಯ ವಿಶ್ವಾಸ ನಮಗೂ ಹೋಗೋ ಅವಕಾಶ ಸಿಕ್ತು. ಆಗ ಕನಕದಾಸರು ಆ ಕಾಗಿಲೆ ಆದಿಕೇಶವರ ದೇವಸ್ಥಾನದಲ್ಲಿ ಅವರ ಬಳಸಿದ ಕೆಲವು ವಸ್ತುಗಳು, ಶಂಖ, ಆ ಕರಟಿಗೆ ಆ ವಸ್ತುಗಳು, ಅವನ್ನೆಲ್ಲ ಮುಟ್ಟಿ ನೋಡಿ ಆ ದೇವಸ್ಥಾನದಲ್ಲಿ ಆ ಅನುಭೂತಿಯನ್ನು ಅನುಭವಿಸುವ ಅವಕಾಶ ನಮಗೆ ಸಿಕ್ಕಿತು. ಅಷ್ಟೇ ಅಲ್ಲ, ನಮ್ಮ ಜೀವನದಲ್ಲೂ ಅವರ ಸಾಲುಗಳು ಯಾವಾಗಲೂ ನಮಗೆ ಸ್ಫೂರ್ತಿದಾಯಕವಾಗಿದೆ. ಯಾಕೆಂದ್ರೆ PUC ಮುಗಿತು, ಡಿಗ್ರಿ ಆಯ್ತು, ಮನೆಯಲ್ಲಿ ಮದುವೆ ಮಾಡ್ಬಿಟ್ರು, ಒಂದು ಕ್ಷಣ ತಲ್ಲಣ ಅಂದ್ರೆ ಜೀವನದಲ್ಲಿ ನಾವು ಬೇರೆಲ್ಲ ಆಗ್ಬೇಕು ಅಂತ ಇದ್ವಿ, ಆದ್ರೆ ಏನಾಗ್ತಾ ಇದೆ, ಒಂದು ರೀತಿ ಭಯ, ಆತಂಕ. ಇದುವರೆಗೂ ತಂದೆ ತಾಯಿಗಳ ಮೇಲೆ ನಿರ್ಭರ ಆಗಿದೆ, ಇನ್ನು ಮುಂದೆ ಗಂಡನಂಬವರ ಮೇಲೆ ಪರಾವಲಂಬಿ, ನಾನು ಹೀಗೆ ಇದ್ರೆ ಮಕ್ಕಳ ಮೇಲೆ ಅವಲಂಬನೆ. ಇಂತಹ ಜೀವನ ಒಂದು ರೀತಿ ತಲ್ಲಣಗೊಂಡ್ಬಿಟ್ಟಿದೆ. ಆಗ ಇವರ ಕೆಲವು ಸಾಲುಗಳು ನಮಗೆ ಯಾವಾಗಲೂ ಸ್ಫೂರ್ತಿದಾಯಕವಾಗಿರ್ತವೆ. ಯಾಕಂದ್ರೆ ತನ್ನೆಣಿಸದಿರು ಕಣ್ಯ ತಾಳು ಮನವೇ ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ತನ್ನೆಣಿಸದಿರು ಕಣ್ಯ ತಾಳು ಮನವೇ ಎಲ್ಲರನ್ನು ರಕ್ಷಿಸುವನು ಇದಕ್ಕೆ ಸಂಶಯವಿಲ್ಲ. ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಅಲ್ಲೇ ಕಟ್ಟೆಯ ಕಟ್ಟಿ ನೀರಿರೆದವರ ಹುಟ್ಟಿಸಿದ ಸ್ವಾಮಿ ತಾವು ಹೊಣೆಗಾರನಾದ ಮೇಲೆ ಗಟ್ಟಿಯಾಗಿ ರಕ್ಷಿಸಲು ಇದಕ್ಕೆ ಸಂಶಯವಿಲ್ಲ. ಕಲ್ಲಿನ ಬುಡದಲ್ಲಿ ಹುಟ್ಟಿತಾ ಹೋಗುವ ಕಪ್ಪಿಗೆ ಅಲ್ಲೇ ಆಹಾರ ತಂದಿದ್ದವರು ಯಾರು? ಬಲ್ಲಿದನು ಕಾಗಿನಲ್ಲಿ ಆದಿಕೇಶವರಾಯ ಎಲ್ಲರನ್ನು ರಕ್ಷಿಸಲು ಇದಕ್ಕೆ ಸಂಶಯವಿಲ್ಲ. ಆ ಕ್ಷಣ ಯಾಕೆ ನಾವು ಇಷ್ಟೆಲ್ಲ ಆತಂಕ ಪಡ್ಬೇಕು, ಯಾಕೆ ಇಷ್ಟೆಲ್ಲ ಭಯ ಬೀಳ್ತೇವೆ? ಆ ಧೈರ್ಯ, ಆ ವಿಶ್ವಾಸ, ನಾನು ಮಾಡ್ತೇನೆ, ನಮ್ಮ ಗುರಿ, ನಮ್ಮ ಪ್ರಯತ್ನ, ಪ್ರತಿ ಕ್ಷಣ ನಾವು ಹೇಳ್ಕೊಳ್ತಾ ಇದ್ದೀವಿ, ಇಲ್ಲ ನಮಗೆ ರಕ್ಷಣೆ ಇದೆ, ಭಯ ಬೀಳೋದು ಬೇಕಾಗಿಲ್ಲ. ಈ ಸಂದೇಶವನ್ನು ಜಗತ್ತಿಗೆ ಕೊಟ್ಟವರು ಯಾರು? ಕನಕದಾಸರು. ಸೊ ಹಾಗಾಗಿ ಅವರ ಸಾಲುಗಳು ನಮ್ಮ ಜೀವನವನ್ನು ಪರಿವರ್ತನೆ ಮಾಡ್ತಿದ್ದಾರೆ. ಅವರು ಕೀರ್ತನಕಾರರು.
ನಮಗೆಲ್ಲರೂ ಕೂಡ ಈ ಒಂದು ಕನಕದಾಸ 15 ಮತ್ತು 16ನೇ ಶತಮಾನದಂದು ಅವರು ಸಂದೇಶವನ್ನು ಏನು ವಿಶ್ವಕುಮಾರ್ ಅವರ ಸಂದೇಶವನ್ನು ಪ್ರತಿ ಜಾತಿ ಜನಾಂಗ ಪ್ರತಿ ಧರ್ಮವನ್ನು ಗೌರವಿಸಬೇಕು ಅಂತ ಏನು ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು ಅಂತ ಅವ್ರು ಏನು ತತ್ವ ಸಿದ್ಧಾಂತಗಳನ್ನ ಇಟ್ಕೊಂಡಿದ್ರು, ಇವತ್ತಿನ 21ನೇ ಶತಮಾನದಲ್ಲಿ ನಾವೆಲ್ಲರೂ ಮರ್ತಿದ್ವಿ. ಎಲ್ಲೋ ಒಂದ್ ಕಡೆ ನಮ್ಮ ಒಂದು ಮನುಷ್ಯತ್ವದ ಸ್ವಾರ್ಥ ಜೀವನಕ್ಕೆ ನಾವು ನಮ್ಮ ಜಾತಿ ಜನಾಂಗ ಅಂತ ಹೊಡೆದಾಡ್ತಾ ಇದ್ದೀವಿ. ಪ್ರತಿಯೊಂದು ವಿಚಾರದಲ್ಲೂ, ಅದು ರಾಜಕೀಯವಾಗಿರ್ಬೋದು ಅಥವಾ ಒಂದು ಕೆಲಸದ ವಿಚಾರದಲ್ಲಿ, ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಾವು ನಮ್ಮ ಮುಂದಿನ ಪೀಳಿಗೆಗೆ ಏನ್ ಮಾಡ್ತೀವಿ ಅಂತ ಏನು ಸಂದೇಶ ಉಳಿಸ್ತದೆ ಅಂತ ನಾನು ಕೂಡ ಏನೋ ಒಂದ್ ಕಡೆ ನಮ್ಗೆಲ್ಲರೂ ಕೂಡ ಆತಂಕ. ಅದು 15-16ನೇ ಶತಮಾನದಲ್ಲೇ ಮುಂದಿನ ಒಂದು ಆಧುನಿಕ ಜೀವನದಲ್ಲಿ ಇಂಥ ಒಂದು ಸಂದರ್ಭ ಬರುತ್ತೆ ಅಂತ ಪುಣ್ಯಾತ್ಮರು ಕನಕದಾಸರು ಈ ಹಿಂದೆ ಎಲ್ಲ ಒಂದು ಅವರ ತತ್ವ ಸಿದ್ಧಾಂತಗಳನ್ನು ಕೂಡ ಹಾಕೊಟ್ಟಿದ್ದಾರೆ. ಆ ಒಂದು ತತ್ವ ಸಿದ್ಧಾಂತಗಳನ್ನ ನಾವು ಕೂಡ ನಡ್ಕೊಂಡು ಹೋಗ್ಬೇಕು. ಇವತ್ತು ನಾವೆಲ್ಲ ಕಡೆ ಬರೀ ಜಾತಿ ಜನಾಂಗ, ಇವತ್ತು ಜಾತಿ ಉಪಜಾತಿ ಅಂತ ನಾವು ಹೊಡೆದಾಡ್ತಾ ಇದ್ದೀವಿ. ಅದೊಂದು ವಿಪರ್ಯಾಸ. ಹಾಗಾಗಿ ಏನು ನಮ್ಮ ಕನಕದಾಸರು ಹಾಕೊಟ್ಟಿರೋ ಒಂದು ಮೌಲ್ಯಗಳನ್ನ ಆದರ್ಶಗಳನ್ನ ನಾವೆಲ್ಲ ಪಾಲಿಸ್ಕೊಂಡು ಹೋಗಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಮತ್ತೊಮ್ಮೆ ಉಪನ್ಯಾಸಕರು ಪರಮೇಶ್ ಮಡಬಲವರು ಬಂದರೆ ಅವರು ಕೂಡ ಅವರು ಒಂದು ಏನು ಉಪನ್ಯಾಸವನ್ನ ಕನಕದಾಸ ಉಪನ್ಯಾಸವನ್ನು ಕೂಡ ನಾವೆಲ್ಲ ಆಲಿಸೋಣ ಅಂತ ಮತ್ತೊಮ್ಮೆ ಹೇಳಿ, ಮತ್ತೊಮ್ಮೆ ಬಹಳ ಈಗಾಗಲೇ ಪಟೇಲ್ ಶೋಭರ್ ಹೇಳ್ದಂಗೆ ಇವತ್ತು ಏನು DC ಆಫೀಸಿನ ಮೆರವಣಿಗೆ ಮಾಡೋ ಮುಖಾಂತರ ನಾವೆಲ್ಲರೂ ಕೂಡ ನಾನು ಕೂಡ ಬಹಳ ಅಬ್ಸರ್ವ್ ಮಾಡ್ತೀನಿ. ನಾನು ನಮ್ಮ ಚಂದ್ರಪ್ಪ ಗಿರೀಶ್ ಅವರು ಹೇಳಿದೆ, ಪ್ರತಿ ಜಾತಿ ಜನಾಂಗದವರು ಹಿರಿಯರೆಲ್ಲ ಕೂಡ ಈ ಒಂದು ಕಾರ್ಯಕ್ರಮ ಆಗಮಿಸಿ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಅಂತ ನಾನು ಕೂಡ ಅವ್ರು ಹೇಳ್ತಾ ಇದ್ದೆ. ಕಾರ್ಯಕ್ರಮದಲ್ಲಿ ಶಾಸಕ ಸ್ವರೂಪ್ ಪ್ರಕಾಶ್, ಮಹಾನಗರ ಪಾಲಿಕೆಯ ಮೇಯರ್ ಗಿರೀಶ್ ಚನ್ನವೀರಪ್ಪ, ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪಟೇಲ್ ಶಿವಪ್ಪ, ತಹಸೀಲ್ದಾರ್ ಗೀತಾ, ಸಮುದಾಯದ ಮುಖಂಡರಾದ ಸಿದ್ದೇಗೌಡ, ನವಿಲೆ ಅಣ್ಣಪ್ಪ, ಮಲ್ಲಿಗೆವಾಳು ದ್ಯಾವಪ್ಪ ಇತರರು ಉಪಸ್ಥಿತರಿದ್ದರು. ಬಹು ನಿರೀಕ್ಷಿತ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆಗೆ ಸಕಲ ಸಿದ್ಧತೆಗಳು ಕೈಗೊಂಡಿದ್ದು, ಗೌಪ್ಯ ಮತದಾನದ ಪಾವಿತ್ರ್ಯತೆಯನ್ನ ಎತ್ತಿ ಹಿಡಿಯಲು ಪತ್ರಕರ್ತರ ಚುನಾವಣಾ ಆಡಳಿತವು ಬದ್ಧವಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ರಾಜೇಶ್ ಮತ್ತು ಮೋಹನ್ ಕುಮಾರ್ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮತದಾನವು ನವೆಂಬರ್ 9ರ ಭಾನುವಾರ ಬೆಳಗ್ಗೆ 8ರಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ನಡೆಯಲಿದೆ. ತದನಂತರ ಮಹತ್ವದ ಮತ ಎಣಿಕೆ ಪ್ರಕ್ರಿಯೆ ಆರಂಭವಾಗಲಿದೆ. ಮತದಾರರು ಯಾವುದೇ ಗೊಂದಲ ಮತ್ತು ಆತಂಕವಿಲ್ಲದೆ 100ಕ್ಕೆ 100ರಷ್ಟು ಮತದಾನ ಮಾಡುವ ಮೂಲಕ ತಮ್ಮ ಹಕ್ಕನ್ನು ಚಲಾಯಿಸಲು ದೃಢವಾದ ನಂಬಿಕೆ ಕೊಟ್ಟರು. ಪತ್ರಕರ್ತರ ವಲಯದಲ್ಲಿ ಹಬ್ಬಿರುವ ಮತದಾನದ ನಂತರ ಯಾರಿಗೆ ಮತ ನೀಡಬೇಕಾಗಿದೆ ಎಂಬುದು ಬಹಿರಂಗವಾಗುತ್ತದೆ ಎಂಬಂತ ಅಸಮರ್ಥನೀಯ ವದಂತಿಗಳನ್ನು ಚುನಾವಣಾಧಿಕಾರಿಗಳು ಸ್ಪಷ್ಟವಾಗಿ ತಳ್ಳಿಹಾಕಿದ್ದು, ಚುನಾವಣಾ ಪ್ರಕ್ರಿಯೆಯು ಸಂಪೂರ್ಣವಾಗಿ ನ್ಯಾಯಸಮ್ಮತ ಮತ್ತು ಪ್ರಜಾಸತ್ತಾತ್ಮಕ ತಳಹದಿಯ ಮೇಲೆ ನಡೆಯಲಿದೆ. ನಿಮ್ಮ ಆಯ್ಕೆ ನಿಮಗೆ ಮಾತ್ರ ಗೊತ್ತಿರುವ ಪರಮ ಗೌಪ್ಯ ಎಂದು ಅವರು ಭರವಸೆ ನೀಡಿದರು. ರಾಜ್ಯ ಚುನಾವಣಾಧಿಕಾರಿ ಟೆಲಕ್ಸ್ ರವಿ ಅವರ ಮಾರ್ಗದರ್ಶನದಂತೆ ಪ್ರಕ್ರಿಯೆಯನ್ನು ಕಟ್ಟುನಿಟ್ಟಾಗಿ ನಡೆಸಲು ಆಡಳಿತವು ಕಟ್ಟುಬದ್ಧವಾಗಿದೆ. ಯಾವುದೇ ಅನುಚಿತ ಪ್ರಭಾವಕ್ಕೆ ಅವಕಾಶ ನೀಡದಂತೆ ಮತದಾನ ಕೊಠಡಿಯೊಳಗೆ ಮೊಬೈಲ್ ಫೋನ್, ಸ್ಮಾರ್ಟ್ ವಾಚ್, ಪೆನ್ ಸೇರಿದಂತೆ ಎಲೆಕ್ಟ್ರಾನಿಕ್ ಉಪಕರಣಗಳ ಪ್ರವೇಶವನ್ನು ಸಂಪೂರ್ಣ ನಿಷೇಧಿಸಲಾಗಿದೆ. ಏನಾದರೂ ಕಂಡುಬಂದರೆ ಅವನ್ನು ಪರಿಶೀಲನೆ ಮಾಡಲಾಗುವುದು. ಜಿಲ್ಲೆಯ 289 ಅರ್ಹ ಮತದಾರ ಬಂಧುಗಳು ಈ ಮತದಾನ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ನಿರ್ಭಯವಾಗಿ ಮತ ಚಲಾಯಿಸುವಂತೆ ಅವರು ಕರೆ ನೀಡಿದರು. ಪ್ರಮುಖವಾಗಿ ಮತದಾನ ಮಾಡುವಾಗ ಗುರುತಿನ ಚೀಟಿ ತರುವುದು ಕಡ್ಡಾಯವಾಗಿದೆ. ಕಾಯಿಲೆಯಿಂದ ಬಳಲುತ್ತಿದ್ದರೆ ಅವರ ಕುಟುಂಬದವರು ಕರೆದುಕೊಂಡು ಬರಬಹುದು. ಇನ್ನು ಸ್ಕೌಟ್ಸ್ ಅಂಡ್ ಗೈಡ್ಸ್, ಇತರ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸರ ಸಹಕಾರ ಕೇಳಲಾಗಿದೆ ಎಂದು ಮಾಹಿತಿ ನೀಡಿದರು. ಅದನ್ನು ನಾವು ಉಳಿಸ್ತೀವಿ. ಧೈರ್ಯವಾಗಿ ಬಂದು ಎಲ್ಲ ಮತದಾರರು, ನಮ್ಮ ಪತ್ರಕರ್ತರ ಸಂಘದ ಸದಸ್ಯ ಮತದಾರಗಳು ಬಂದು ಧೈರ್ಯವಾಗಿ ಮತದಾನ ಮಾಡಿ ಸಂಘನ ಉಳಿಸ್ಬೇಕು ಅಂತೇಳಿ ನಮ್ಮ ಕಳಕಳಿ ಮನವಿ ಅಷ್ಟೇ, ಇನ್ನೇನಿಲ್ಲ. ಕೆಲವು ಸೂಚನೆಗಳಿದೆ. ಮತ ರೂಮುಗಳಿಗೆ ಅಂದರೆ ಮತ ಕೊಠಡಿಗೆ ಬರುವಾಗ ಯಾವುದೇ ಪೆನ್ ತರಂಗಿಲ್ಲ, ಮೊಬೈಲ್ ತರಂಗಿಲ್ಲ, ಯಾವುದೇ ಕ್ಯಾಮ್ರಾ ಅಥವಾ ಕೂಲಿಂಗ್ ಗ್ಲಾಸ್ ಅದರಲ್ಲೆಲ್ಲ ಈಗ ಲೇಟೆಸ್ಟ್ ಆಗಿ ಕ್ಯಾಮ್ರಾಗಳು ಬರುತ್ತೆ, ಅದು ಯಾವುದನ್ನು ಇಟ್ಕೊಂಡು ಬರಂಗಿಲ್ಲ. ಜೇಬಿಂದ ಚೀಟಿ ತೆಗೆಯೋದಾಗ್ಲಿ ಅದೇನಾದ್ರು ನಮ್ಮ ಕಣ್ಣು ಮುಂದೆ ಕಾಣ್ತು ಅಂದರೆ ಸರಿ ಕರಿತೀವಿ, ಬರಪ್ಪ ಈ ಕಡೆ ಅಂತ. ಆಮೇಲೆ ಚೆಕ್ ಮಾಡಿ ಮತದಾನ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಅದಕ್ಕೆ ನೀವು ಅವಕಾಶ ಮಾಡಿಕೊಡ್ಬಾರ್ದು, ಅನುಮಾನ ಬರೋಂಗೆ ನಡ್ಕೋಬಾರ್ದು ಅಷ್ಟೇ. ಧೈರ್ಯವಾಗಿ ಬಂದು ಮತ ಚಲಾವಣೆ ಮಾಡಿ, ಅದು ನಮ್ಮ ಮನವಿ. ಕ್ಯಾನ್ವಸ್ ಎಲ್ಲಿಂದ ಎಲ್ಲಿವರೆಗೂ ಮಾಡಬೇಕು? ನಾಳೆ ಬೆಳಗ್ಗೆ ಈಗ ಮತದಾನ ಪ್ರಕ್ರಿಯೆ ಆರಂಭ ಆಗುತ್ತೆ. ಮೊದಲಿಗೆ ಏನಂದ್ರೆ ಎಲ್ಲ ಅಭ್ಯರ್ಥಿಗಳ ಸಮ್ಮುಖದಲ್ಲಿ
ಮತಪೆಟ್ಟಿಗೆನ ಅವ್ರಿಗೆ ತೋರಿಸಿ ಎಲ್ಲ ಮಾಡಿ ಸೀಲ್ ಮಾಡಿ ಮತದಾನಕ್ಕೆ 8 ಗಂಟೆಯಿಂದ ಚಾಲನೆ 7:30 ಹೊತ್ತಿಗೆ ಅವರು ಅಭ್ಯರ್ಥಿಗಳು ಬಂದಿರಬೇಕು. ಅಭ್ಯರ್ಥಿಗಳು ಬಂದು ಅವ್ರ ಸಮ್ಮುಖದಲ್ಲಿ ಕಡೆ ಅದನ್ನ ಇದನ್ನ ಬಾಕ್ಸ್ ಅನ್ನ ಓಪನ್ ಮಾಡಿ ಅದನ್ನ ಕ್ಲೋಸ್ ಮಾಡಿ ಸೀಲ್ ಮಾಡಿ ಮತದಾನಕ್ಕೆ 8 ಗಂಟೆ ಕರೆಕ್ಟಾಗಿ ಶಾರ್ಪ್ 8 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ. ಶಾರ್ಪ್ ಅದ್ರಲ್ಲಿ 1 ನಿಮಿಷನೂ ಕೂಡ ಅಕಸ್ಮಾತ್ ಯಾರೋ ಲೇಟಾಗಿ ಬಂದು 1 ನಿಮಿಷ ಆಗಿದೆ ಅಷ್ಟೇ, ಅದು ಯಾವುದಕ್ಕೂ ಇಲ್ಲ. 8ರಿಂದ 3 ಗಂಟೆ ಅಂದ್ರೆ 3 ಗಂಟೆ ಅಷ್ಟಕ್ಕೆ ಮಾತ್ರ ಅವಕಾಶ ಕೊಡ್ತೀವಿ. ಅಕಸ್ಮಾತ್ ಕ್ಯೂ ಅಲ್ಲಿ ನಿಂತಿದ್ರೆ ನಮ್ ಗೇಟ್ ಒಳಗಡೆ ಕ್ಯೂ ಅಕಸ್ಮಾತ್ ಆತರ ಏನಾದ್ರು ಆಯ್ತು ಅಂತಂದ್ರೆ ಕ್ಯೂ ಇದ್ರೆ ಅಲ್ಲಿಗೆ ಅವಕಾಶ ಕೊಡ್ತೀವಿ. ಅದಾದ್ಮೇಲೆ ಗೇಟ್ ಹಾಕಿದ್ಮೇಲೆ ಯಾರಿಗೂ ಕೂಡ ಅವಕಾಶ ಕೊಡಲ್ಲ. ಅಷ್ಟೊಳಗಡೆನೆ ಬಂದು ಎಲ್ಲರೂ ಕೂಡ ಮತದಾನ ಮಾಡಬೇಕು, ಆಯ್ತಾ. ಅದಾದ್ಮೇಲೆ ಇಲ್ಲಿ ಸರೌಂಡಿಂಗ್ ಅಲ್ಲಿ ಯಾರು ಕೂಡ ಮತಯಾಚನೆ ಮಾಡಂಗಿಲ್ಲ. ಅಲ್ಲಿ ಬ್ಯಾರಿಕೇಡ್ ಹಾಕಿರ್ತೀವಿ, DDP ಆಫೀಸ್ ಇಂದ ಪಕ್ಕದಲ್ಲಿ ಬ್ಯಾರಿಕೇಡ್ ಹಾಕಿದೀವಿ. ಆ ಬ್ಯಾರಿಕೇಡ್ ಇಂದ ಆ ಕಡೆಗೆ ಅವ್ರು ಏನ್ ಬೇಕಾದ್ರೆ ಇದು ಮಾಡ್ಕೋಬಹುದು. ಅದರಿಂದ ಈ ಕಡೆಗೆ ಯಾರು ಕೂಡ ಮತಯಾಚನೆ ಮಾಡೋದಾಗ್ಲಿ ಬೇರೆ ತರದ್ ಯಾವ್ದನ್ನು ಕೂಡ ಏನು ಮಾಡಂಗಿಲ್ಲ. ಒಳಗಡೆ ಯಾರು ಕೂಡ ಹೆಂಡ್ರಿಲ್ಲ, ಮತದಾನಕ್ಕೆ ಬರೋಕ್ ಮಾತ್ರ ಅಷ್ಟೇ ಒಳಗಡೆ ಬರ್ಬೇಕಷ್ಟೇ. ಅದ್ರ ಬಿಟ್ರೆ ಅಲ್ಲಿ ಯಾರು ಕೂಡ ಒಳಗಡೆ ಬರಂಗಿಲ್ಲ. ಮತದಾನಕ್ಕೆ ಬರ್ಬೇಕಾದ್ರೆ ಕಡ್ಡಾಯವಾಗಿ ಗುರುತಿನ ಚೀಟಿನ ಕಡ್ಡಾಯವಾಗಿ ತರಬೇಕು ಅವರು. ಇಲ್ಲ ನಿಮ್ದ್ರಲ್ಲಿ ಅಲ್ಲೇ ಇದೆ ನೋಡ್ಕೊಳ್ಳಿ, ಅವ್ ಯಾವ್ದು ಇಲ್ಲ ಕಡ್ಡಾಯ. ಪತ್ರಕರ್ತರು ಅಂತ ಅವ್ರ ಕಾರ್ಡ್ ಇರ್ಲೇಬೇಕು, ಇದ್ದೇ ಇರುತ್ತೆ. ಜೊತೆಗೆ ಸಮಯಾವಕಾಶ ಸಾಲಲ್ಲ ಅದೆಲ್ಲ ಚೆಕ್ ಮಾಡ್ತಾ ಕೂತ್ಕೊಳ್ಳೋದಕ್ಕೆ ಪ್ರಸಕ್ತ ವರ್ಷದ್ದು ಕಾರ್ಡ್ ತರಬೇಕು. ಇಲ್ಲ ಅವೆಲ್ಲ ಕಾರ್ಡ್ ತಗೊಂಡ್ಬರ್ಲಿ. ಒಂದ್ ಕಾರ್ಡ್ ತರಲಿ. ಅಲ್ಲ, ಕೆಲವು ಸಲ ಮನೇಲಿ ಬಿಟ್ಟು ಬಂದಿರುತ್ತೆ, ಏನು ಸಮಸ್ಯೆ ಆಗಿರುತ್ತೆ. ಅಲ್ಲ ಗೊತ್ತು, ಸಡನ್ ಆಗಿ ಜೊತೆಗೆ ಯಾರಾದ್ರೂ ಹುಷಾರಿಲ್ಲದ ಕಾಯಿಲೆಯಿಂದ ಬಳಲ್ತಾ ಇರೋರು ಯಾರು ಅವ್ರಿಗೆ ಸಹಾಯಕರಾಗಿ ಅವ್ರ ಮನೆಯವರು ಯಾರು ಬಂದು ಮತದಾನ ಮಾಡಿಸ್ಬೋದು. ಅಂತವ್ರು ಮಾದರಿ ಏನ್ ಮಾದರಿ ಯಾವ ತರ ಈಗ 2 ಪೇಜ್ ಇರುತ್ತಾ? ಏನಂತಂದ್ರೆ ಹೊರಗಡೆ ಹಾಸನ ನಗರದ ಎಂಜಿ ರಸ್ತೆಯ ಬಿಜಿಎಸ್ ಕಾಲೇಜಿನ ಮುಂಭಾಗದಲ್ಲಿದ್ದಂತಹ ಆಟೋ ಚಾಲಕರ ಬಹುದಿನಗಳ ಬೇಡಿಕೆಯಾಗಿದ್ದಂತಹ ಆಟೋ ನಿಲ್ದಾಣವನ್ನ ಶಾಸಕ ಸ್ವರೂಪ್ ಅವರು ಇಂದು ಉದ್ಘಾಟಿಸಿದರು. ಇಂದು ಹಾಸನ ನಗರದ ಎಂಜಿ ರಸ್ತೆಯ ಬಿಜಿಎಸ್ ಕಾಲೇಜಿನ ಮುಂಭಾಗದಲ್ಲಿದ್ದಂತಹ ಆಟೋ ಚಾಲಕರ ಬಹುದಿನಗಳ ಬೇಡಿಕೆಯಾಗಿದ್ದಂತಹ ಆಟೋ ನಿಲ್ದಾಣವನ್ನು ಶಾಸಕರ ಅನುದಾನದಲ್ಲಿ ನಿರ್ಮಿಸಿ ಇಂದು ಉದ್ಘಾಟನೆ ನೆರವೇರಿಸಿ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಕನ್ನಡ ಧ್ವಜಾರೋಹಣ ನೆರವೇರಿಸಿ ಕಾರ್ಯಕ್ರಮವನ್ನ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ಆಟೋ ಚಾಲಕರು, ಮಹಾನಗರ ಪಾಲಿಕೆಯ ಮಹಾಪೌರರು, ಸದಸ್ಯರುಗಳು, ಸ್ಥಳೀಯರು ಉಪಸ್ಥಿತರಿದ್ದರು. ಸ್ಟ್ಯಾಂಡ್ ಅನ್ನ ಇದೀಗ ನಮ್ಮ ಅಚ್ಚುಮೆಚ್ಚಿನ ಜನಪ್ರಿಯರಾದಂತಹ ನಮ್ಮ ಶಾಸಕರು ಇದೀಗ ಟೇಪ್ ಕಟ್ ಮಾಡ್ತಾ ಇದ್ದಾರೆ. ಅಧ್ಯಕ್ಷರಾದಂತಹ ಚಪ್ಪಾಳೆ ಮೂಲಕ ಈ ಒಂದು ಆಟೋ ಚಾಲಕನನ್ನು ಪ್ರೋತ್ಸಾಹಿಸೋಣ ಸರ್, ದಯವಿಟ್ಟು. ಇದೀಗ ನಮ್ಮ ಜನಪ್ರಿಯ ಆಟೋ ನಿಲ್ದಾಣ MG ರಸ್ತೆ ಮತ್ತು ಬಹಳ ದಿನಗಳಿಂದ ನಮ್ಮ ಕುಮಾರಣ್ಣವರೆಲ್ಲ ಸ್ನೇಹಿತರೆಲ್ಲ ಕೂಡ ಸೇರಿ ಒಂದು ಆಟೋ ಸ್ಟ್ಯಾಂಡ್ ಬೇಕು ಅಂತ ತಾವೆಲ್ಲ ಕೋರಿಕೆ ಮೇಲೆ ಇವತ್ತು ನಿಮ್ಮ ಆಸೆಯಂತೆ ಇವತ್ತು ಆಟೋ ಸ್ಟ್ಯಾಂಡ್ ಆಗಿದೆ. ಪ್ರತಿ ವರ್ಷ ಇದೇ ಥರ ಕನ್ನಡ ರಾಜ್ಯೋತ್ಸವ ಮುಖಾಂತರ ತಮ್ಮ ಆಟೋ ಸ್ಟ್ಯಾಂಡ್ನ ಒಂದು ವಿಜೃಂಭಣೆಯಿಂದ ಆಚರಣೆ ಮಾಡಿ ಒಂದು ಆಟೋ ಸ್ಟ್ಯಾಂಡ್ ಉದ್ಘಾಟನೆ ಮಾಡಿ ಇವತ್ತು ನಮ್ಮ ಕನ್ನಡ ರಾಜ್ಯೋತ್ಸವ ಏನಾದರೂ ಒಂದು ಕಾರ್ಯಕ್ರಮ ನಡೀತಾ ಇದೆ ಬೆಂಗಳೂರು ಮತ್ತು ಬೇರೆ ರಾಜ್ಯದಲ್ಲಿ ಅಂದರೆ ಅದು ಆಟೋ ಚಾಲಕರು. ಹಾಗಾಗಿ ಆಟೋ ಚಾಲಕರು ಇವತ್ತಿನ ಸದ್ಯದ ಪರಿಸ್ಥಿತಿಯಲ್ಲಿ ಬಹಳ ಕಷ್ಟನ ಅನುಭವಿಸ್ತಾ ಇದ್ದಾರೆ ಅಂತಲೂ ಗೊತ್ತಾಗ್ತದೆ. ಭಾಳಷ್ಟು ಬಸ್ಗಳು, ಸಿಟಿ ಬಸ್ಗಳು ಬೇರೆ ಬೇರೆ ಒಂದು ಇದು ವ್ಯವಸ್ಥೆ ಬಂದಿರೋದ್ರಿಂದ ಆಟೋ ಚಾಲಕರು ಬಹಳ ಕಷ್ಟದ ಸ್ಥಿತಿಲಿದ್ದಾರೆ. ಹಾಗಿದ್ರೂ ಕೂಡ ತಾವು ತಮ್ಮ ವೃತ್ತಿನ ನಡೆಸ್ಕೊಂಡು ಹೋಗ್ತಾರೆ. ಭಗವಂತ ತಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಶುಭವನ್ನು ಕೊಡ್ತಾರೆ. ತಮ್ಮೆಲ್ಲರ ತಂಡ ಬಹಳ ಕಷ್ಟದಿಂದ ತಾವೆಲ್ಲ ಕೆಲಸನ ಮಾಡ್ಕೊಂಡು ಬರ್ತೀವಿ. ಭಗವಂತ ತಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿಕ್ಕೆ ಸಂದರ್ಭ ಪಾಪ ಎಲ್ಲೋ ಮರದಲ್ಲಿ ಹಾಕೊಂಡಿದ್ರು, ಪಾಪ ಕುಮಾರಣ್ಣವ್ರು ಕೇಳ್ಕೊಂಡಿದ್ಕೆ ಈ ಒಂದು ಅನುದಾನ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅವರ ಒಂದು ಒಳ್ಳೆ ಮನಸ್ಸಿನಿಂದ ಈ ಒಂದು ಆಟೋ ಸ್ಟ್ಯಾಂಡ್ ಅನ್ನು ಚಾಲನೆ ಮಾಡ್ಕೊಂಡಿದ್ದಕ್ಕೆ ತಮ್ಮ ಆಟೋ ಚಾಲಕರ
ವತಿಯಿಂದ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಿದ್ದೀನಿ ಸರ್. ಹಾಗೂ ಸಕಲೇಶಪುರ ಪಟ್ಟಣದ ಹಾಲಿ ಪುರಸಭಾ ಸದಸ್ಯರ ಅಧಿಕಾರಾವಧಿ ಮುಕ್ತಾಯವಾದ ಹಿನ್ನೆಲೆಯಲ್ಲಿ ನಗರದಲ್ಲಿ ವಿಭಿನ್ನ ಸಂಘಟನೆಗಳ ಕಾರ್ಯಕರ್ತರು ಸಂಭ್ರಮಾಚರಣೆ ನಡೆಸಿದರು. ನ್ಯಾಯಾಲಯದ ಸದಸ್ಯರ ಅಧಿಕಾರದ ವಿಸ್ತರಣೆಗಾಗಿ ನವೆಂಬರ್ 11ರಂದು ಸಮಯ ನೀಡಿತ್ತಾದರೂ ಸರ್ಕಾರದ ದಿಢೀರ್ ನಿರ್ಣಯಕ್ಕೆ ಸದಸ್ಯರ ಅಧಿಕಾರಾವಧಿ ಮುಕ್ತಾಯದ ಆದೇಶ ಹೊರಬಂದ ಹಿನ್ನೆಲೆಯಲ್ಲಿ ಪುರಸಭೆ ಮುಂಭಾಗ ಕಡ್ಡಿ ಪೊರಕೆಗಳಿಂದ ಸ್ವಚ್ಛತೆ ಮಾಡಿ ಪಟಾಕಿ ಸಿಡಿಸಿ ಸಾರ್ವಜನಿಕರಿಗೆ ಸಿಹಿ ಹಂಚುವ ಮೂಲಕ ಸಂಭ್ರಮ ವ್ಯಕ್ತಪಡಿಸಲಾಯಿತು. ಪುರಸಭೆ ಉಳಿಸಿ ಹೋರಾಟ ಸಮಿತಿಯ ಅಧ್ಯಕ್ಷ ಉಮೇಶ್ ಮಾತನಾಡಿ, ಕಳೆದ 7 ವರ್ಷಗಳಲ್ಲಿ ಪುರಸಭೆಯಲ್ಲಿ ಯಾವುದೇ ರೀತಿಯ ಸ್ಪಷ್ಟವಾದ ಅಭಿವೃದ್ಧಿ ಕಾಮಗಾರಿ ನಡೆದಿಲ್ಲ. ಕೆಲವು ಸದಸ್ಯರಿಂದ ಭ್ರಷ್ಟಾಚಾರ ಮಿತಿ ಮೀರಿತ್ತು. ಜನರ ಅಭಿವೃದ್ಧಿಯ ಬದಲು ಅಧಿಕಾರದ ದುರ್ಬಳಕೆ ಹೆಚ್ಚಾಗಿತ್ತು. ಬೀದಿ ದೀಪದ ವ್ಯವಸ್ಥೆ, ಬೀದಿ ನಾಯಿಗಳ ದಂಡು, ತರಕಾರಿ ವ್ಯಾಪಾರಕ್ಕೆ ಅಡ್ಡಿ, ಅಂಗಡಿ ಮಳಿಗೆಗಳ ಹರಾಜು ಪ್ರಕ್ರಿಯೆ ಮುಂತಾದ ಸಮಸ್ಯೆಗಳ ವಿರುದ್ಧ ಸಾರ್ವಜನಿಕರು ನಿರಾಶೆಗೊಂಡಿದ್ದರು. ಹೀಗಾಗಿ ಮುಂದಿನ ಪುರಸಭಾ ಚುನಾವಣೆಯಲ್ಲಿ ಜನರು ಸ್ವಚರಿತ್ರೆಯುಳ್ಳ ಹಾಗೂ ಕೆಲಸ ಮಾಡುವ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕು ಎಂದು ಮನವಿ ಮಾಡಿದರು. ಮಾಡ್ತಿದ್ದೀವಿ ಅಂದರೆ ಕಳೆದ 7 ವರ್ಷದಿಂದ ಪುರಸಭೆಯಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಎಲ್ಲೂ ಏನೂ ಆಗಿಲ್ಲ. ಹಾಗಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಮತ್ತು ಸಕಲೇಶಪುರ ಪುರಸಭೆಯಲ್ಲಿ ಈ ಬೀದಿ ಲೈಟ್ ಆಗ್ಬೋದು ಅಥವಾ ಕಸು ಸಮಸ್ಯೆ ಆಗ್ಬೋದು. ಈಗ ಸ್ವಲ್ಪ ದಿನದಿಂದ ಸ್ವಲ್ಪ ಕಸು ಸಮಸ್ಯೆ ಬಗೆಹರಿದಿದೆ. ಹಾಗಾಗಿ ಏನು ಅಂದರೆ ಈ ನಮ್ಮ ಕೆಲವು ಸದಸ್ಯರುಗಳು ಪುರಸಭೆಯಲ್ಲಿ ಅವರು 7 ವರ್ಷದಿಂದ ಏನೂ ಕೆಲಸ ಮಾಡಿದ್ದಾರೆ. ಕೆಲವು ಸದಸ್ಯರುಗಳು ಬರ್ತಾರೆ, ಕೂತ್ಕೋತಾರೆ, ಹೋಗ್ತಾರೆ, ಕಾಫಿ ಟೀ ಕುಡಿತಾರೆ, ತಿಂಡಿ ಮಾಡ್ತಾರೆ, ಇಷ್ಟು ಮಾತ್ರ ಬಿಟ್ಟರೆ ಬೇರೆ ಏನು ಕೆಲಸನೇ ಆಗಿಲ್ಲ ಬಿಡಿ. ಅದಕ್ಕೋಸ್ಕರ ಇವತ್ತು ನಾವು ಪಟಾಕಿ ಹೊಡೆದು ಸಂಭ್ರಮ ಆಚರಣೆ ಮಾಡಿ ಇನ್ನು ಮುಂದಿನ ಎಲೆಕ್ಷನಲ್ಲಿ ಸಕಲೇಶಪುರ ಜನರು ಸಾರ್ವಜನಿಕರಿಗೆ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಏನಂದರೆ ದಯವಿಟ್ಟು ಒಳ್ಳೆಯವ್ರನ್ನ ಆಯ್ಕೆ ಮಾಡಿ ಕಳಿಸಿ, ಪುರಸಭೆಯಲ್ಲಿ ಜನಗಳ ಕೆಲಸ ಮಾಡೋ ಅಂತ ಕಳಿಸಿ, ಸಾರ್ವಜನಿಕರು ಕೆಲಸ ಆಗಬೇಕು, ತುಂಬ ಸಕಲೇಶಪುರ ಇಂಪ್ರೂವ್ ಆಗಬೇಕು, ದಯವಿಟ್ಟು ಅಂತ ಕೈ ಮಾಡಿ ಕಳಿಸಿ ಅಂತ ಸಕಲೇಶಪುರ ಜನತೆಯಲ್ಲಿ ಕೈ ಮುಗಿದು ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಇಷ್ಟು ವರ್ಷದ ಈ ಭ್ರಷ್ಟ ಅವಧಿ ಆಡಳಿತ ಇವತ್ತಿಗೆ ಮುಗಿದಿರೋದ್ರಿಂದ ನಾವು ತುಂಬ ಖುಷಿಪಟ್ಟು ಸಾರ್ವಜನಿಕರೆಲ್ಲ ಸೇರಿ ಪಟಾಕಿ ಹೊಡೆದು ಸಿಹಿ ಹೆಚ್ಚಿ ಒಳ್ಳೆ ಕಾರ್ಯಕ್ರಮ ಮಾಡಿದ್ದೀವಿ. ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸ ಶೂನ್ಯ ಸಕಲೇಶಪುರದಲ್ಲಿ. ಆ ರೀತಿ ಆಗಿದ್ದರಿಂದ ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಸಮಾಜ ಸೇವಕ ಇದ್ರಿಸ್ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸುತ್ತಾ, ಪುರಸಭೆಯಲ್ಲಿ ನಾವು ಕೇಳಿದ್ದ RTI ದಾಖಲಾತಿಗಳನ್ನು ಕೊಡಲು ಸುಮಾರು 60 ದಿನಗಳು ಕಾದರೂ ಕೂಡ ಸಮರ್ಪಕ ಮಾಹಿತಿ ನೀಡುವಲ್ಲಿ ವಿಫಲರಾಗಿದ್ದಾರೆ. ದಾಖಲೆ ಪಡೆಯಲು ಸಹ ಸದಸ್ಯರ ಅನುಮತಿ ಕಡ್ಡಾಯವಾಗಿತ್ತು. ಇದು ಆಡಳಿತದ ಪಾರದರ್ಶಕತೆಗೆ ಧಕ್ಕೆಯಾಗುತ್ತಿತ್ತು ಎಂದರು. ನೀವು ನೋಡ್ತಾ ಇರ್ಬೋದು, ಇದೆಲ್ಲ ಜನ ಸೇರಿರೋದು ಸಾರ್ವಜನಿಕರು. ಇಲ್ಲಿ ಯಾವುದೇ ಪಕ್ಷ ಜಾತಿ ಯಾವುದೂ ಇಲ್ಲ. ಇಲ್ಲಿ ಸಾರ್ವಜನಿಕರು ಇಲ್ಲಿ ಇವತ್ತು ಭ್ರಷ್ಟ ಮುನ್ಸಿಪಾಲಿಟಿ ಆಡಳಿತ 7 ವರ್ಷದಿಂದ ಏನು ಇವರು ಭ್ರಷ್ಟಾಚಾರ ಮಾಡಿದ್ದಾರೆ, ತುಂಬಿ ತುಳುಕ್ತಾ ಇತ್ತು. ಆ ಭ್ರಷ್ಟಾಚಾರ ಅವಧಿ ಇವತ್ತು ಮುಗಿದಿದೆ ಅಂತ ಹೇಳಿ ಎಲ್ಲ ಸಂಘ ಸಂಸ್ಥೆಯವರು ಎಲ್ಲರೂ ಸಾರ್ವಜನಿಕರು ಪರವಾಗಿ ಎಲ್ಲ ಪಟಾಕಿ ಹೊಡೆದು ಸಿಹಿ ಕೊಟ್ಟು ಎಲ್ಲ ಸಂರಚನೆ ಮಾಡ್ತಾ ಇದ್ದೀನಿ. ಯಾಕಂದರೆ ಕಳೆದ 7 ವರ್ಷದಿಂದ ಸಕಲೇಶಪುರದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯ ಆಗಿಲ್ಲ. ಮತ್ತು ಯಾವುದೇ ಒಬ್ಬ ಹಳೆ ಮಳಿಗೆಗಳು ಇವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಟೆಂಡರ್ ಅಂತ ಕೂಗ್ತಾರೆ. ಟೆಂಡರಲ್ಲಿ ಇವ್ರದೇ ಚೇಲಗಳಿಗೆ ಎಲ್ಲ ಹಾಕಿಸ್ಬಿಟ್ಟು ಇವರೇ ಟೆಂಡರ್ ಕೂರಿಸ್ಬಿಡೋದು. ಯಾವುದೋ ಅವ್ರದ್ದೇ ಚೇಲಗಳು, ಯಾವುದೋ ಸದಸ್ಯರುಗಳ ಚೇಲಗಳು, ಕೆಲವೊಬ್ರು ಅವ್ರ ಹಿಂಬಾಲಕರಿಗೆಲ್ಲ ಅವರೇ ದುಡ್ಡು ಕೊಟ್ಬಿಟ್ಟು ಅವರೇ ಕೂಗ್ಸ್ಬಿಟ್ಟು ಈ ಸಾರ್ವಜನಿಕರಿಗೆ ಎಷ್ಟು 30 ವರ್ಷದಿಂದ ಇಲ್ಲಿ ಅಂಗಡಿಗಳು ಅವರಿಗೆ ಕೊಡ್ಬೋದಲ್ಲ ಸ್ವಾಮಿ, ಡೈರೆಕ್ಟಾಗಿ ಕೊಡ್ಬೋದಲ್ಲ. ಅಂಗಡಿ ಯಾರೋ ತಗೊಳ್ಳೋದಂತೆ, ಯಾರೋ ಬಾಡಿಗೆ ಇಸ್ಕೊಳ್ಳೋದಂತೆ. ಆ ಥರ ಕಾನೂನು ಈ ಹಾಸನ ಜಿಲ್ಲೆಯಲ್ಲೂ ನಡಿಬಾರ್ದು. ಸರ್ಕಾರನೂ ಇದಕ್ಕೆ ಎಚ್ಚೆತ್ಕೊಳ್ಬೇಕು. ಕರವೇ ಪ್ರವೀಣ್ ಶೆಟ್ಟಿ ಬಣದ ತಾಲೂಕು ಅಧ್ಯಕ್ಷ ರಮೇಶ್ ಪೂಜಾರಿ ಮಾತನಾಡಿ, ಪುರಸಭೆಯ ಕೆಲವರು ಜನಪರ ಆಡಳಿತ ನೀಡುವಲ್ಲಿ ಯಶಸ್ವಿಯಾಗಿದ್ದರು. ಬಹುತೇಕ ಸದಸ್ಯರು ಭ್ರಷ್ಟ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದರು. ಇಲ್ಲಿ ಅಭಿವೃದ್ಧಿ ಕೆಲಸ ಮಾಡಲು ಪುರಸಭೆಯಲ್ಲಿ JDS ಪಕ್ಷದ ಸದಸ್ಯರು ಚುಕ್ಕಾಣಿ ಹಿಡಿದಿದ್ದಾರೆ. ಇತ್ತ ತಾಲೂಕು ಶಾಸಕರಾಗಿ ಸಿಮೆಂಟ್ ಮಂಜೂರವರು ತಾಲೂಕು ಅಭಿವೃದ್ಧಿಗಳ ಕಡೆ ಗಮನ ಕೊಟ್ಟರೆ, ಇತ್ತ ರಾಜ್ಯ ಸರ್ಕಾರ ಆಡಳಿತದ ಅನುದಾನದ ನಿರ್ವಹಣೆಯಲ್ಲಿ ಸಕಲೇಶಪುರ ಬಡವಾಗಿದೆ. ಸಮರ್ಪಕ ಅಭಿವೃದ್ಧಿ ಕೆಲಸಕ್ಕೆ ಯಾವ ಪಕ್ಷದ ಆಡಳಿತದ ರಾಜಕಾರಣಿಗಳಾದರೂ ಅಭಿವೃದ್ಧಿ ಕಡೆ ಗಮನ ಹರಿಸಲಿ. ಇಲ್ಲಿ ಪಕ್ಷಕ್ಕಿಂತ ಸಾರ್ವಜನಿಕರ ಹಿತಾಸಕ್ತಿ ಪ್ರಮುಖವಾಗಿರುತ್ತದೆ ಎಂದರು. ಇವತ್ತು ಪುರಸಭೆಯಲ್ಲಿ ಸದಸ್ಯರ ಜವಾಬ್ದಾರಿ ಕೊನೆ ಆಯಿತು. ಆದರೆ ನಮ್ಮ ಪುರಸಭೆ ಸದಸ್ಯರಿಗೆ ಉತ್ತಮ ಕೆಲಸ ಮಾಡಲು ಆಗಲಿಲ್ಲ. ಯಾಕಂತಂದರೆ ಪುರಸಭೆಯಲ್ಲಿ JDS ಅಧಿಕಾರ, ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ BJP ಶಾಸಕರು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ಇವರು ಒಳ್ಳೆ ಕೆಲಸ ಮಾಡೋಕ್ಕೂ ಮುಂದಾದರು. ಅನುದಾನದ ಕೊರತೆ ಇತ್ತು. ಹಾಗಾಗಿ ಇವತ್ತು ನಾವು ಪಟಾಕಿಯನ್ನು ಹೊಡೆದು
ಸಂಭ್ರಮಾಚರಣೆ ಅಂದರೆ ಎಲ್ಲ ಪ್ರಗತಿಪರ ಸಂಘಟನೆಗಳೆಲ್ಲ ಸೇರಿ ಆ ಥರ ಮಾಡೋದು. ಹಾಗಾಗಿ ಯಾರನ್ನ ಸದಸ್ಯರನ್ನ ಒಂದು ಬೇಜಾರು ಮಾಡಲಿ ಅಂತ ನಾವು ಮಾಡಿಲ್ಲ. ಸಂಭ್ರಮಾಚರಣೆಯಲ್ಲಿ ಸ್ಟುಡಿಯೋ ವಸಂತ್, ಶರಣ್, ತಾಸಿನ್, ಅಣ್ಣಪ್ಪ, ತರಕಾರಿ, ಇಬ್ರಾಹಿಂ, ನಾಗರಾಜ್ ಮತ್ತಿತರರು ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಹಾಗೂ ನಾಗರಿಕರು ಭಾಗವಹಿಸಿದ್ದರು. ಅರಕಲಗೂಡು ತಾಲೂಕು ಆಡಳಿತ ರಾಷ್ಟ್ರೀಯ ಹಬ್ಬಗಳ ಸಮಿತಿ ಹಾಗೂ ತಾಲೂಕು ಕುರುಬರ ಸಮಾಜದ ಸಹಯೋಗದಲ್ಲಿ 537ನೇ ಕನಕದಾಸರ ಜಯಂತಿಯನ್ನ ಅದ್ದೂರಿಯಾಗಿ ಆಚರಿಸಲಾಯಿತು. ಅರಕಲಗೂಡು ತಾಲೂಕು ಕಚೇರಿ ಆವರಣದಿಂದ ಆರಂಭವಾದ ಭವ್ಯ ಮೆರವಣಿಗೆಯಲ್ಲಿ ಡೊಳ್ಳು ಕುಣಿತ, ಪೇರಕಾಸೆ, ದಾಸರ ಪದಗಳು, ನಾದಸ್ವರ ಹಾಗೂ ಕನಕದಾಸರ ಭವ್ಯ ಮಂಟಪ ಸಾಗಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತ್ತು. ಸಾವಿರಾರು ಜನರು ಉತ್ಸಾಹದಿಂದ ಭಾಗವಹಿಸಿ ಕನಕದಾಸರ ಜಯಂತಿ ಚಿರಂಜೀವಿ ಎಂಬ ಘೋಷಣೆಗಳನ್ನು ಕೂಗಿ ಸಂಭ್ರಮಿಸಿದರು. ಶಾಸಕ ಎ ಮಂಜು ಅವರು ಮೆರವಣಿಗೆಗೆ ಚಾಲನೆ ನೀಡಿದರು. ನಂತರ ನಡೆದ ವೇದಿಕೆ ಕಾರ್ಯಕ್ರಮವನ್ನು ತಹಸೀಲ್ದಾರ್ ಸೌಮ್ಯ ಉದ್ಘಾಟಿಸಿದರು. ಮುಖ್ಯ ಅತಿಥಿಯಾಗಿ ಮಾತನಾಡಿದ ಸಂಸದ ಶ್ರೇಯಸ್ ಪಟೇಲ್, 15ನೇ ಶತಮಾನದಲ್ಲಿ ಕನಕದಾಸರು ತಮ್ಮ ಕೀರ್ತನೆಗಳ ಮೂಲಕ ಸರ್ವ ಜನಾಂಗ ಒಂದೇ ಕುಲ ಎಂದು ಸಾರಿದ ಮಹಾನ್ ಸಾಮಾಜಿಕ ಚಿಂತಕರು. ಅವರು ಅಂಧನಂಬಿಕೆ, ಜಾತಿ ಮತದ ಭೇದಗಳ ವಿರುದ್ಧ ಧ್ವನಿ ಎತ್ತಿ ಸಮಾನತೆಯ ಸಮಾಜದ ಕನಸನ್ನು ಮೂಡಿಸಿದರು. ಅವರ ಸಂದೇಶ ಇಂದಿನ ಕಾಲಘಟ್ಟದಲ್ಲಿಯೂ ಅತ್ಯಂತ ಪ್ರಸ್ತುತವಾಗಿದೆ ಎಂದರು. ದಯಮಾಡಿ ಶ್ರೀಧರಗೌಡ ಬಂದಿದ್ದಾರಂತೆ, ದಯಮಾಡಿ ನಾವು ಕಾಣಿಸ್ತಾ ಇಲ್ಲ. ಇಲ್ಲಿದ್ದಾರೆ ಶ್ರೀಧರಗೌಡ. ಎಸ್ ಎಲ್ ಗಣಪತಿ ಅವರು ಅರಕಲಗೂಡು ತಾಲೂಕಿನ ಕುರುಬ ಸಂಘ ವತಿಯಿಂದ, ತಾಲೂಕು ಆಡಳಿತ ವತಿಯಿಂದ, ಆಲುಮತ ಮಹಾಸಭಾದ ಸಂಘದ ವತಿಯಿಂದ, ರೇವಣಸಿದ್ದೇಶ್ವರ ಯುವಕರ ಸಂಘದ ವತಿಯಿಂದ ಇವತ್ತು ಕನಕದಾಸರ ಜಯಂತಿಯ ವೇದಿಕೆ ಕಾರ್ಯಕ್ರಮದಲ್ಲಿ ತಾಲೂಕಿನ ಕುರುಬ ಸಂಘದ ಅಧ್ಯಕ್ಷರಂತಹ ಗಣಪತಿಯಣ್ಣವರೇ, ತಾಲೂಕಿನ ಪಟ್ಟಣ ಪಂಚಾಯತಿ ಅಧ್ಯಕ್ಷರಂತಹ ಪ್ರದೀಪಣ್ಣವರೇ ಹಾಗೂ ಎಲ್ಲ ಸಮಾಜದ ಮುಖಂಡರುಗಳಿಗೂ ನಮಸ್ಕರಿಸಲು ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರಂತಹ ರೇವಣ್ಣನವರೇ ಹಾಗೂ ಎಲ್ಲ ಕಡೆಗೆ ನಮಸ್ಕರಿಸುತ್ತಾ ಇವತ್ತು ದಾಸರ ಜಯಂತಿಯನ್ನಾಗಿ ನಾವು ಆಚರಿಸ್ತೀವಿ. ಕನಕದಾಸರು ಅವರ ಒಂದು ಅಪ್ರತಿಮ ಕೊಡುಗೆ ಸಮಾಜಕ್ಕೆ ಎಷ್ಟು ಬಣ್ಣಿಸಿದ್ರು ಸಾಲದು. ಯಾಕಂತ ಹೇಳಿದ್ರೆ ಇವತ್ತು ಕೀರ್ತನೆಯನ್ನ ಹಾಡುವ ಮುಖಾಂತರ ಇಡೀ ಸಮಾಜಕ್ಕೆ ಅವರು ಕೊಟ್ಟಿರುವಂತಹ ಸಂದೇಶ ಎಷ್ಟು ಬಣ್ಣಿಸಿದ್ರು ಸಾಲದು. ಜೊತೆಗೆ ಅವರು ಜಾತಿ ಹೊಡೆದಾಡಬೇಡಿ ಅಂತ ಜಾತಿ ವಿಷಯದಲ್ಲಿ ಅವರು ಏನು ಸಮಾಜ ನಡೆಯುವಂಥ ಕೆಲಸವನ್ನು ಮಾಡಬೇಕು. ಕನಕದಾಸರು ಕೊಟ್ಟಿರುವಂತಹ ನಮಗೆ ದಾರಿ ಏನೇನೋ ಅವರು ನಮಗೆ ಸಮಾಜಕ್ಕೆ ಕೊಟ್ಟಿರುವಂತಹ ಕೊಡುಗೆಗಳನ್ನ ನಾವು ತಿಳಿದು ನಮ್ಮ ಜೊತೆಗಿರಲು ತಿಳಿಸುವಂಥ ಕೆಲಸವನ್ನ ನಾವು ಮಾಡಬೇಕಾಗ್ತದೆ. ಜೊತೆಗೆ ನಿಮಗೆಲ್ಲ ಗೊತ್ತಿರುವಂಗೆ ಏನು ಅವರ ಚರಿತ್ರೆ ನಿಮಗೆಲ್ಲ ಗೊತ್ತಿದೆ ಅನ್ಕೊಂತೀನಿ. ರಾಗಿ ಮತ್ತೆ ಭತ್ತದ ಒಂದು ಕತೆ ಏನು. ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಪ್ರದೀಪ್ ಕುಮಾರ್, ಆಲುಮತ ಕುರುಬ ಸಂಘದ ಅಧ್ಯಕ್ಷ ಕೃಷ್ಣೇಗೌಡ, ರೇವಣ್ಣ, ಸಿದ್ದೇಶ್ವರ ಸಮುದಾಯ ಭವನದ ಕಾರ್ಯಾಧ್ಯಕ್ಷ ಶಶಿಕುಮಾರ್, ಜಿಲ್ಲಾ ಕುರುಬರ ಸಂಘದ ಖಜಾಂಚಿ ಬೀರಪ್ಪ, ಉಪಾಧ್ಯಕ್ಷ ಎಸ್ಎಲ್ ಗಣಪತಿ, ತಾಲೂಕು ಕುರುಬರ ಸಂಘದ ಕಾರ್ಯದರ್ಶಿ ಮುತ್ತಿಗೆ ರಮೇಶ್, ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನಕುಮಾರ್, ಕುರುಬ ಸಮಾಜ ಮುಖಂಡ ದಿವಾಕರ್ ಗೌಡ ಹಾಗೂ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಕೊನೆಯಲ್ಲಿ ದಾಸರ ಪದಗಳ ಗಾಯನ, ಭಕ್ತಿಗೀತೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಕನಕದಾಸರ ಸಂದೇಶಗಳನ್ನು ಮಕ್ಕಳ ನೃತ್ಯ, ನಾಟಕಗಳ ಮೂಲಕ ಸಾದರಪಡಿಸಲಾಯಿತು. ಸಮಾರಂಭದಲ್ಲಿ ಭಾಗವಹಿಸಿದ ಸಾವಿರಾರು ಜನರು ಭಕ್ತಿಯ ಭಾವದಲ್ಲಿ ತೇಲಿದರು. ಬೇಲೂರಿನಲ್ಲಿ 537ನೇ ಕನಕದಾಸರ ಜಯಂತಿ ಅಂಗವಾಗಿ ಪಟ್ಟಣದ ದೇವಸ್ಥಾನ ರಸ್ತೆ ಸುಮುಖ ರೆಸಿಡೆನ್ಸಿ ಮುಂಭಾಗದಲ್ಲಿರುವ ಕನಕದಾಸರ ಭಾವಚಿತ್ರಕ್ಕೆ ಸಮಾಜದ ಮುಖಂಡರು ಪುಷ್ಪಾರ್ಚನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಹಾಸನ ಜಿಲ್ಲಾ ಕುರುಬರ ಸಂಘದ ಜಿಲ್ಲಾ ನಿರ್ದೇಶಕ ಹಾಗೂ ಕಾಂಗ್ರೆಸ್ ಮುಖಂಡ ಬಿಎಂ ಸಂತೋಷ್ ಮಾತನಾಡಿ, ಕನಕದಾಸರು ಕೇವಲ ಒಂದು ಜನಾಂಗಕ್ಕೆ ಸೀಮಿತವಾದವರಲ್ಲ. ಅವರು ಸಮಸ್ತ ಮಾನವ ಕುಲಕ್ಕೆ ಮಾರ್ಗದರ್ಶನ ನೀಡಿದ ಮಹಾನ್ ಭಕ್ತ ಕವಿ. ನಮ್ಮ ಬೇಲೂರು ತಾಲೂಕಿನ ಸುತ್ತಮುತ್ತಲಿನ ಸಮಾಜ ಬಾಂಧವರು ಪ್ರತಿ ವರ್ಷವೂ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಾರೆ. ನಮ್ಮ ತಂದೆಯ ಕಾಲದಿಂದಲೂ ನಾವು ಇಲ್ಲಿ ಪೂಜೆ ಸಲ್ಲಿಸಿ ನಂತರ ತಾಲೂಕು ಕಚೇರಿ ಆವರಣದಲ್ಲಿ ನಡೆಯುವ ಮುಖ್ಯ ಕಾರ್ಯಕ್ರಮಕ್ಕೆ ತೆರಳುವುದು ಪರಂಪರೆಯಾಗಿದೆ ಎಂದು ಹೇಳಿದರು. ನಾಗರಿಕರಿಗೂ ಕನಕ ಜಯಂತಿಯ ಶುಭಾಶಯಗಳನ್ನು ಕೋರುತ್ತೇನೆ. ಕನಕ ಜಯಂತಿ ಕನಕದಾಸರು ನಮ್ಮ ಸಮುದಾಯಕ್ಕೆ ಮಾತ್ರ ಸೀಮಿತವಾದವರಲ್ಲ.
ಅವರು ಪ್ರತಿಯೊಂದು ಹಿಂದುಳಿದ ವರ್ಗ ಜನಾಂಗದವರಿಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕೂಡ ಮಾದರಿಯಾದಂಥ ಕನಕದಾಸರ 538ನೇ ಜಯಂತಿಯನ್ನು ನಾವು ಈಗ ಪ್ರತಿ ವರ್ಷದಂತೆ ನಾವು ಇಲ್ಲಿ ನಮ್ಮ ಹೋಟೆಲ್ನ ಮುಂದೆ ಆಚರಿಸ್ತಾ ಇದ್ದೀವಿ. ನಮ್ಮ ತಂದೆಯವರು ಮಂಜುನಾಥ್ ಅವರು ಇದ್ದ ಕಾಲದಿಂದಲೂ ಕೂಡ ಇಲ್ಲಿ ಒಂದು ಪೂಜೆ ಮಾಡಿಕೊಂಡು ಇಲ್ಲಿಂದ ನಾವು ತಾಲೂಕು ಆಫೀಸಿಗೆ ಹೋಗುವಂಥ ಕೆಲಸ ಮಾಡ್ತೀವಿ. ನಮ್ಮ ಹಳೆಬೀಡು ಹೋಬಳಿ ಅಡಗೂರು ಕಡೆಯಿಂದೆಲ್ಲ ನಮ್ಮ ಕುಲಬಾಂಧವರೆಲ್ಲ ಬರ್ತಿದ್ದಾರೆ. ಹೆಚ್ಚಿನ ರೀತಿಯಲ್ಲಿ ಅವರೆಲ್ಲ ಬಂದು ಒಂದು ಮೆರವಣಿಗೆ ಕಾರ್ಯಕ್ರಮ ಇರುತ್ತೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ. ಹಾಗಾಗಿ ಬೇಲೂರಿನ ಎಲ್ಲ ಜನತೆಗೂ ನಾನು ಬಂದು ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಕೋರಬೇಕು, ನಮ್ಮೊಟ್ಟಿಗೆ ಬಂದು ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಬೇಕು. ಕನಕದಾಸರ ಮತ್ತು ಸಂಗೊಳ್ಳಿ ರಾಯಣ್ಣರ ಸಪ್ತತೀರ್ಥಗಳು ಹಾಗೂ ಡೊಳ್ಳು ಕುಣಿತ, ವಿವಿಧ ಕಲಾ ತಂಡಗಳು ಎಲ್ಲ ಇರುತ್ತೆ. ಹಾಗಾಗಿ ದಯಮಾಡಿ ನೀವೆಲ್ಲರೂ ಬನ್ನಿ. ಕನಕ ಜಯಂತಿಯ ಶುಭಾಶಯಗಳು ಎಲ್ಲ. ಕುರುಬ ಸಮಾಜದ ಮುಖಂಡ ಸತೀಶ್ ಮಾತನಾಡಿ, ಕನಕದಾಸರು ಸಮಾಜ ಸುಧಾರಣೆಯ ದೀಪಸ್ತಂಭ. ಅವರ ಉಪದೇಶಗಳು ಇಂದು ಸಹ ಸಮಾನತೆ ಮತ್ತು ಸೌಹಾರ್ದತೆಯ ದಾರಿಯಲ್ಲಿ ಬೆಳಕು ಬೀರುತ್ತಿವೆ ಎಂದರು. ಎಲ್ಲಾ ಧರ್ಮೀಯರು ಇದು ಒಬ್ಬರಿಗೆ ಕನಕದಾಸರು ಜೀವಿಸುವಂತಹ ವ್ಯಕ್ತಿ ಅಲ್ಲ. ಆದ್ದರಿಂದ ಎಲ್ಲಾ ಸಮಾಜದವರು ತಾಲೂಕು ಆಡಳಿತದಲ್ಲಿ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಕನಕದಾಸರ ಜಯಂತಿಯನ್ನು ಆಚರಿಸುತ್ತಾರೆ. ಕಾರ್ಯಕ್ರಮದಲ್ಲಿ ಕೆಡಿಪಿ ಸದಸ್ಯ ಸೌಮ್ಯ ಆನಂದ್, ಶಿಕ್ಷಕರಾದ ಮಹೇಶ್ ಕಲ್ಯಾಣ್, ಕುಮಾರ್, ಹೇಮಾವತಿ, ಮಂಜುನಾಥ್, ಸುನೀಲ್, ಹರೀಶ್, ಚಂದ್ರಣ್ಣ, ಆಟೋ ಲೋಕಿ, ಸಮಾಜದ ಹಿರಿಯರು, ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಬೇಲೂರಿನ ಶಿವನ್ ಪಾಲಿಕ್ಲಿನಿಕ್ ವೈದ್ಯಾಧಿಕಾರಿ ಡಾಕ್ಟರ್ ನಾರಾಯಣ ಸ್ವಾಮಿ ಅವರು ತಮ್ಮ ಕ್ಲಿನಿಕ್ನಲ್ಲಿ ಆಶಾ ಕಾರ್ಯಕರ್ತರಿಗೆ ಉಚಿತ ಮಧುಮೇಹ ತಪಾಸಣೆ ಕಿಟ್ಗಳನ್ನು ವಿತರಿಸಿದರು. ನಂತರ ಮಾತನಾಡಿದ ಅವರು, ಇಂದಿನ ದಿನಗಳಲ್ಲಿ ಮಧುಮೇಹ ರೋಗಿಗಳ ಸಂಖ್ಯೆ ಗ್ರಾಮಾಂತರ ಪ್ರದೇಶಗಳಲ್ಲಿಯೂ ಹೆಚ್ಚುತ್ತಿರುವುದು ಆತಂಕಕಾರಿ. ಆಶಾ ಕಾರ್ಯಕರ್ತೆಯರು ಈ ಕಿಟ್ಗಳ ಸಹಾಯದಿಂದ ಮನೆ ಮನೆಗೆ ತೆರಳಿ ಜನರಲ್ಲಿ ಆರೋಗ್ಯ ಜಾಗೃತಿ ಮೂಡಿಸಬೇಕು. ಬೇಗ ಪತ್ತೆಯಾದರೆ ಮಧುಮೇಹವನ್ನು ನಿಯಂತ್ರಿಸಿದಲ್ಲಿ ಇಡಬಹುದು. ಈ ಕಿಟ್ಗಳು ಅವರಿಗೆ ಗ್ರಾಮೀಣ ಆರೋಗ್ಯ ಸೇವೆಯಲ್ಲಿ ದೊಡ್ಡ ನೆರವಾಗುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತರು ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿ ಡಾಕ್ಟರ್ ನಾರಾಯಣ ಈ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತೆಯರು, ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಹಾಗೂ ಕ್ಲಿನಿಕ್ ಸಿಬ್ಬಂದಿ ಉಪಸ್ಥಿತರಿದ್ದರು. ಶುಗರ್ ಟೆಸ್ಟ್ ಮಾಡೋ ಮಿಷಿನ್ ಉಚಿತವಾಗಿ ನೀಡ್ತಾ ಇದ್ದೇನೆ. ಇದು ಲೈಫ್ ಟೈಮ್ ವಾರಂಟಿ ಇರುತ್ತೆ. ಇದು ಮಿಷಿನ್ ಏನಾದರೂ ಕೆಟ್ಟೋದ್ರೆ ಅವ್ರ ಕಂಪ್ನಿಗೆ ಫೋನ್ ಮಾಡಿದ್ರೆ ಮತ್ತೆ ಅವರು ಉಚಿತವಾಗಿ ಕಂಪ್ನಿಯವರು ಡಾಕ್ಟರ್ ಮೋರ್ಟೆನ್ ಕಂಪ್ನಿಯವರು ಉಚಿತವಾಗಿ ಮತ್ತೆ ಅದನ್ನ ಮಿಷಿನ್ ಕೊಡ್ತಾರೆ ಅಂತ ಹೇಳ್ತಾ ಅವರಿಗೆ ನಾನು ಮತ್ತೊಮ್ಮೆ ಒಂದು ಒಳ್ಳೆ ಕೆಲಸ ಮಾಡಿ ಹಳ್ಳಿನಲ್ಲಿ ಶುಗರ್ ಪೇಷಂಟ್ಸ್ನ ಸ್ಕ್ರೀನ್ ಮಾಡಿ ಯಾರಿಗೆ ಶುಗರ್ ಇದೆ ಅದನ್ನು ಟೆಸ್ಟ್ ಮಾಡಿ ಜಾಸ್ತಿ ಇದ್ರೆ ನನ್ನ ಹತ್ರ ಏನಾದರೂ ಕಳಿಸ್ಬೋದು, ಇಲ್ಲ ಸರ್ಕಾರಿ ಆಸ್ಪತ್ರೆಗೆ ಕಳಿಸಿ ಅವರ ಜೀವ ಉಳಿಸ್ಲಿ ಅಂತ ಈ ಸಂದರ್ಭದಲ್ಲಿ ನಾನು 2 ಮಾತು ಮುಗಿಸ್ತೀನಿ. ಈಗ ಮತ್ತೊಮ್ಮೆ ಹೆಡ್ಲೈನ್. ಜಿಲ್ಲಾದ್ಯಂತ ವಿಜೃಂಭಣೆಯಿಂದ ನಡೆದ ಕನಕದಾಸ ಜಯಂತಿ ಆಚರಣೆ. ದಾಸಶ್ರೇಷ್ಠ ಶ್ರೀ ಕನಕದಾಸರ ಬೆಳವಣಿಗೆ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದೆ. ಇವರು ನಮ್ಮ ರಾಜ್ಯದಲ್ಲಿ ಹುಟ್ಟಿರುವುದು ನಮ್ಮೆಲ್ಲರ ಹೆಮ್ಮೆ. ಡಿಸಿ ಲತಾ ಕುಮಾರಿ ಹೇಳಿಕೆ. ನವೆಂಬರ್ 9ರಂದು ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ಭವನದಲ್ಲಿ ಚುನಾವಣೆ. ಗೌಪ್ಯ ಮತದಾನದ ಪಾವಿತ್ರ್ಯ ಕಾಪಾಡಲು ಚುನಾವಣಾ ಅಧಿಕಾರಿಗಳ ಭರವಸೆ. ಸ್ಕೌಟ್ಸ್ ಅಂಡ್ ಗೈಡ್ಸ್, ಇತರ ಇಲಾಖೆಗಳು ಹಾಗೂ ಪೊಲೀಸರ ಸಹಕಾರದೊಂದಿಗೆ ಶಾಂತಿಯುತ ಚುನಾವಣೆಗೆ ಯೋಜನೆ ಸಿದ್ಧ. ಸಕಲೇಶಪುರ ಪುರಸಭಾ ಸದಸ್ಯರ ಅಧಿಕಾರಾವಧಿ ಮುಕ್ತಾಯ ಹಿನ್ನೆಲೆ ನಗರದಲ್ಲಿ ವಿವಿಧ ಸಂಘಟನೆಗಳಿಂದ ಸಂಭ್ರಮಾಚರಣೆ. ಅಧಿಕಾರಾವಧಿ ಮುಕ್ತಾಯದ ನಂತರ ಹೊಸ ರಾಜಕೀಯ ಚಟುವಟಿಕೆಗಳಿಗೆ ಸಕಲೇಶಪುರದಲ್ಲಿ ವೇದಿಕೆ ಸಿದ್ಧ. ಹಾಸನದ ಎಂಜಿ ರಸ್ತೆಯ ಬಿಜಿಎಸ್ ಕಾಲೇಜು ಮುಂಭಾಗದಲ್ಲಿ ಹೊಸ ಆಟೋ ನಿಲ್ದಾಣ ನಿರ್ಮಾಣ. ಶಾಸಕ ಸೂರ್ಯಪ್ರಕಾಶ್ರಿಂದ ಹೊಸ ಆಟೋ ನಿಲ್ದಾಣ ಉದ್ಘಾಟನೆ. ಆಟೋ ಚಾಲಕರ ಬಹುಕಾಲದ ಬೇಡಿಕೆಯನ್ನ ಈಡೇರಿಸುವ ಮಹತ್ವದ ಹೆಜ್ಜೆ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.